ರಾಜ್ಯ ಕಾಂಗ್ರೆಸ್ನಲ್ಲಿ ಕೆಪಿಸಿಸಿ ಕುರ್ಚಿಯ ಆಟ. ವಾರ್ನಿಂಗ್ ನಂತರವೂ ವಾರ್. ಸಾಹುಕಾರ್ ತಂತ್ರಕ್ಕೆ ಬಂಡೆ ಪ್ರತಿತಂತ್ರ. ಬೆಳಗಾವಿ ಪಾಲಿಟಿಕ್ಸ್ ವಿಚಾರದಲ್ಲಿ ಆರಂಭವಾದಂತಹ ಕದನ ನಿಲ್ಲೋದ್ಯಾವಾಗ ಅನ್ನುವಂತಹ ಪ್ರಶ್ನೆ. ಈಗಾಗಲೇ ರಾಜ್ಯಕ್ಕೆ ಸುರ್ಜೇವಾಲಾ ಅವರು ಬಂದು ಇದೀಗ ಮತ್ತೊಮ್ಮೆ ರಾಜ್ಯಕ್ಕೆ ಬರ್ತಾ ಇದ್ದಾರೆ. ಆಗ್ಲಾದ್ರೂ ಈ ಕದನಕ್ಕೆ ಬ್ರೇಕ್ ಹಾಕ್ತಾರಾ? ಇಲ್ಲ ಇದ್ದವ್ರು ಮುಂದುವರಿಸಿ, ಇಲ್ಲ ಹೊಸ ಮಾಡಿದ್ರೆ ಬೇಗ ಮಾಡಿ, ಗೊಂದಲ ಇದೆ, ಅದು ಬರೀ ಚರ್ಚೆ ಅದೇ ಆಗ್ತಾ ಇದೆ. ಇಲ್ಲ ಎಲ್ಲರೂ ಅಂಗಡಿಲಿ ಏನಾದ್ರು ಸಿಗ್ತದ ಸ್ಥಾನಗಳು, ಅವರವರ ಶ್ರಮ ಫಲ ಎಲ್ಲ ಗಮನದಲ್ಲಿಟ್ಕೊಂಡು ಒಂದು ಪಕ್ಷಕ್ಕೆ ಯಾವುದೇ ಪಾರ್ಟಿಲಾಗಲಿ ಒಂದು ಸ್ಥಾನಗಳನ್ನ ಕೊಡ್ತಾರೆ. ಕೊಡ್ತೀವಿ, ಅದಕ್ಕೇನು ಉತ್ತರ ಬಂದರೆ ಏನು ಭಾಳ ದೊಡ್ಡ ನೋಟಿಸ್ ಕೊಟ್ಟರೆ ಏನು ಭಾಳ ದೊಡ್ಡ ಆಗತ್ತೆ ಕೊಟ್ಟುವಂಥ ಅವ್ರಿಗೆ ಅಧಿಕಾರ ಇದೆ, ಕೊಟ್ಟಿದ್ದೀವಿ. ಅವ್ರ ಹೆಸರುಗಳು ಒಂದಷ್ಟು ಬರಲಿ ಅಂತ ಅಂದ್ಬಿಟ್ಟು ಕೆಲವರೆಲ್ಲ ಹೇಳಕ್ಕೆ ಪ್ರಯತ್ನ ಮಾಡ್ಬೋದು. ಹೊರತು ನಾನು ಅಧ್ಯಕ್ಷ ಇರುವಾಗ ಇದೇ ಪರಿಸ್ಥಿತಿ ನನಗೂ ಬಂದಿತ್ತು. ಅವರು ಹೇಳಿರ್ತಕ್ಕಂಥ ಮಾತಲ್ಲಿ ತಪ್ಪು ಹುಡುಕ್ತಕ್ಕಂಥದ್ದಕ್ಕೆ ಹೋಗಬಾರ್ದು. ಇದು ಕದನ. ಕೆಪಿಸಿಸಿ ಕುರ್ಚಿಗಾಗಿ ನಡೆಯುತ್ತಿರೋ ಮಹಾ ಕದನ. ಇನ್ನು ತೆರವಾಗದ ಕುರ್ಚಿಯನ್ನ ತೆರವು ಮಾಡಿ ಆ ಕುರ್ಚಿಯಲ್ಲಿ ಇರೋ ಬರೋರನ್ನ ಕೂರಿಸೋಕೆ ನಡೆಯುತ್ತಿರೋ ಘೋರ ಕದನ ಆಗಿದು. ಈ ಕದನದಲ್ಲಿ ಮುಂದೇನಾಗುತ್ತೋ ಗೊತ್ತಿಲ್ಲ, ಆದ್ರೆ ಮುಂದೇನಾಗುತ್ತೆ ಅನ್ನೋ ಕುತೂಹಲ ಎಲ್ಲರಲ್ಲೂಗಿದೆ. ಏನಾದ್ರೂ ಆಗೋದಾದ್ರೆ ದೊಡ್ಡ ಮಟ್ಟದಲ್ಲಿ ಆಗ್ಬೋದು ಅನ್ನೋ ಊಹಾಪೋಹಗಳು ಇದಾವೆ. ಒಂದು ಕಡೆ ಬೆಳಗಾವಿ ಸಾಹುಕಾರ್, ಮತ್ತೊಂದು ಕಡೆ ಕನಕಪುರ ಬಂಡೆ. ದೊಡ್ಡ ದೊಡ್ಡ ಜಟ್ಟಿಗಳೇ ಅಖಾಡಕ್ಕೆ ಇಳಿದಿರೋದ್ರಿಂದ ಯಾವಾಗ ಏನಾಗುತ್ತೆ ಅನ್ನೋದು ಯಾರ ಅಂದಾಜಿಗೂ ಸಿಕ್ತಾಗಿಲ್ಲ. ಒಟ್ನಲ್ಲಿ ಸದ್ಯಕ್ಕೆ ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಕದನ ನಿಲ್ಲೋ ಹಾಗೆ ಕಾಣ್ತಾಗಿಲ್ಲ. ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿ ತನ್ನ ಕುರ್ಚಿಯನ್ನ ಕೊಡಲ್ಲ ಅಂತ ಹೇಳ್ತಿದ್ರೆ ನಾನು ಯಾವುದೇ ಕಾರಣಕ್ಕೂ ಬಿಡಲ್ಲ ಅಂತ ಸಾಹುಕಾರ್ ಸವಾಲ್ ಹಾಕ್ತಿದ್ದಾರೆ. ಬೆಳಗಾವಿ ಪಾಲಿಟಿಕ್ಸ್ ಟು ಕೆಪಿಸಿಸಿ ಕುರ್ಚಿ. ಬಂಡೆ ವರ್ಸಸ್ ಸಾಹುಕಾರ್ ಕದನ ಜೋರು. ಬಂಡೆ ವಿರುದ್ಧ ಸಾಹುಕಾರ್ ದಾಳ. ಸಾಹುಕಾರ್ಗೆ ಬಂಡೆ ಡಿಚ್ಚಿ. ವಾರ್ನಿಂಗ್ ಕೊಟ್ರು ನಿಲ್ತಿಲ್ಲ ವಾರ್. ಹಳಿ ತಪ್ಪಿತ ರಾಜ್ಯದ ಕೈಪಾಳಯ. ಇದು ಪಾಲಿಟಿಕ್ಸ್. ಯಾವಾಗ ಏನಾಗುತ್ತೋ ಯಾರಿಗೂ ಗೊತ್ತಾಗಲ್ಲ. ಯಾವ ವಿಚಾರ ಯಾವುದಕ್ಕೆ ಲೀಡ್ ಮಾಡುತ್ತೋ ಅದು ಗೊತ್ತಾಗಲ್ಲ. ಈಗ ಯಾವುದೋ ಒಂದು ವಿಚಾರ ಕೆಪಿಸಿಸಿ ಕುರ್ಚಿಯನ್ನು ಗಟ್ಟಿಯಾಗಿ ಅಲ್ಲಾಡಿಸ್ತಿದೆ. ಅದು ಯಾವ ವಿಚಾರ ಗೊತ್ತಾ? ಬೆಳಗಾವಿಯ ವಿಚಾರ. ಹೌದು, ಕೆಲವು ದಿನಗಳ ಹಿಂದೆ ಒಂದು ಜಟಾಪಟಿ ನಡೆದಿತ್ತು. ಸಿಎಲ್ಪಿ ಮೀಟಿಂಗ್ ನಲ್ಲಿ ಬೆಳಗಾವಿ ಕಾಂಗ್ರೆಸ್ ಕಟ್ಟಡದ ವಿಚಾರವಾಗಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಸಚಿವ ಸತೀಶ್ ಜಾರಕಿಹೊಳಿ ನಡುವೆ ವಾಗ್ವಾದ ನಡೆದಿತ್ತು. ನಾನೇ ಕಾಂಗ್ರೆಸ್ ಬಿಲ್ಡಿಂಗ್ ಕಟ್ಸಿದ್ದು ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ರು. ಇಂಡೈರೆಕ್ಟ್ ಆಗಿ ಸತೀಶ್ ಜಾರಕಿಹೊಳಿ ಬೆಳಗಾವಿ ಕಾಂಗ್ರೆಸ್ಗೆ ಏನೂ ಕೊಡುಗೆ ನೀಡಿಲ್ಲ ಅಂತ ಆರೋಪ ಮಾಡಿದ್ರು. ಇದರಿಂದ ಕೆರಳಿದ ಸತೀಶ್ ಲಕ್ಷ್ಮೀ ವಿರುದ್ಧ ತಿರುಗಿ ಬಿದ್ದಿದ್ರು. ಆ ಬಿಲ್ಡಿಂಗ್ ಕಟ್ಟೋದ್ರಲ್ಲಿ ನಂದು ಕೊಡುಗೆ ಇದೆ, ಎಲ್ಲರೂ ಶ್ರಮಿಸಿದ್ದಾರೆ ಅಂತ ತಿರುಗೇಟು ನೀಡಿದ್ರು. ದುರಾದೃಷ್ಟವಶಾತ್ ಅದು ಅಷ್ಟಕ್ಕೆ ನಿಂತಿರಲಿಲ್ಲ. ಲಕ್ಷ್ಮೀ ಪರ ಡಿಕೆಶಿ ಅಖಾಡಕ್ಕೆ ಇಳಿದಿದ್ರು. ಲಕ್ಷ್ಮೀ ಪರವಾಗಿ ಬ್ಯಾಟಿಂಗ್ ಮಾಡಿದ್ರು. ಇದು ಬೆಳಗಾವಿ ಸಾಹುಕಾರ್ನನ್ನು ಕೆರಳಿಸಿತ್ತು. ಬೆಳಗಾವಿ ವಿಚಾರವಾಗಿ ಡಿಕೆಶಿ ಮೂಗು ತೂರಿಸಿದ್ದಕ್ಕೆ ಕೆರಳಿ ಕೆಂಡವಾದ ಸಾಹುಕಾರ್ ಕೆಪಿಸಿಸಿ ಕುರ್ಚಿಗೆ ಕೈ ಹಾಕಿ ಅಲುಗಾಡಿಸೋಕೆ ಪ್ರಾರಂಭಿಸಿದ್ರ. ಮೊದಲೇ ಅಲುಗಾಡ್ತಿದ್ದ ಕೆಪಿಸಿಸಿ ಕುರ್ಚಿ ಜೋರಾಗಿ ಕಂಪಿಸತೊಡಗಿತು. ಈ ಕಂಪನ ಬಂಡೆ ಮತ್ತು ಸಾಹುಕಾರ್ ನಡುವೆ ಮಹಾ ಯುದ್ಧವನ್ನೇ ಸೃಷ್ಟಿಸಿದೆ. ಸುರ್ಜೇವಾಲಾ ಎಚ್ಚರಿಕೆ ಕೊಟ್ಟರು ನಿಲ್ತಿಲ್ಲ ವಾರ್. ಸಿಎಲ್ಪಿ ಮೀಟಿಂಗ್ ನಲ್ಲಿ ಬಣಬಡಿದಾಟಕ್ಕೆ ಬ್ರೇಕ್ ಹಾಕೋ ಕೆಲಸ ನಡೆಯಿತು. ಪವರ್ ಶೇರಿಂಗ್, ಡಿನ್ನರ್ ಮೀಟಿಂಗ್ ಮುಂತಾದ ವಿಚಾರಗಳ ಬಗ್ಗೆ ಚರ್ಚಿಸಬಾರದು ಅಂತ ಸೂಚನೆ ಕೊಡಲಾಗಿತ್ತು. ಆದರೆ ಈ ಸೂಚನೆಗೆ ರಾಜ್ಯ ಕಾಂಗ್ರೆಸ್ನಲ್ಲಿ ಯಾರೂ ಸೊಪ್ಪು ಹಾಕ್ತಿಲ್ಲ. ಅಂದ ಹಾಗೆ ಇದಕ್ಕೆ ಮೊದಲ ಸಾಕ್ಷ್ಯ ಸಿಕ್ಕಿದ್ದು
ಸತೀಶ್ ಜಾರಕಿಹೊಳಿ ಸುದ್ದಿಗೋಷ್ಠಿ ನಡೆಸಿದಾಗ. ಹೌದು, ಸುದ್ದಿಗೋಷ್ಠಿ ನಡೆಸಿದ ಸತೀಶ್ ಜಾರಕಿಹೊಳಿ ಡಿಕೆ ವಿರುದ್ಧ ದೊಡ್ಡ ದಾಳವನ್ನೇ ಉರುಳಿಸಿದ್ರು. ಕೆಪಿಸಿಸಿ ಅಧ್ಯಕ್ಷರ ಅವಧಿ ಮುಗಿದಿದೆ, ಬದಲಿಸಿ ಅಂತ ಸಾಹುಕಾರ್ ಹೇಳಿದ್ರು. ಒಬ್ಬರಿಗೆ ಒಂದೇ ಹುದ್ದೆ ಸೂತ್ರ ಪಾಲಿಸಬೇಕು ಅಂತ ಆಗ್ರಹಿಸಿದ್ರು. ಇದರ ಜೊತೆಗೆ ಇನ್ನೂ ಹಲವಾರು ಬೇಡಿಕೆಗಳನ್ನಾಗಿಟ್ಟಿದ್ರು. ಸುದ್ದಿಗೋಷ್ಠಿ ಹೆಸರಲ್ಲಿ ಬಂಡೆಗೆ ಸಾಹುಕಾರ್ ಡೈನಮೈಟ್ ಇಟ್ಟಿದ್ರು. ಸಾಹುಕಾರ್ ಮಾತ್ರವಲ್ಲ, ಸಿದ್ದು ಬಣದ ಇನ್ನೂ ಹಲವರು ಇದೇ ರೀತಿ ಮಾತನಾಡಿ ಡಿಕೆಯನ್ನು ಕೆರಳಿಸಿದ್ರು. ಈಗ ಡಿಕೆಶಿ ಇವರೆಲ್ಲರ ವಿರುದ್ಧ ನೋಟಿಸ್ ಜಾರಿ ಮಾಡಿದ್ದಾರೆ. ಅವರು ಯಾರ್ಯಾರು ಗೊತ್ತಾ? ಆ ನೋಟಿಸಿನಲ್ಲಿ ಇರೋದೇನು ಗೊತ್ತಾ? ಎಲ್ಲಿದೆ ನೋಡಿ. ಕುರ್ಚಿ ವಿಚಾರವಾಗಿ ಮಾತನಾಡುತ್ತಿರೋ ಸತೀಶ್ ಜಾರಕಿಹೊಳಿ, ಮಹದೇವಪ್ಪ, ಆರ್ಬಿ ತಿಮ್ಮಾಪುರ್ಗೆ ವಾರ್ನಿಂಗ್ ನೀಡಿದ್ದಾರೆ. ಕೆಪಿಸಿಸಿ ಕಾರ್ಯಾಧ್ಯಕ್ಷ ಮಂಜುನಾಥ್ ಭಂಡಾರಿ ಎಚ್ಚರಿಕೆ ನೀಡಿದ್ದು, ಬಹಿರಂಗವಾಗಿ ಕೆಪಿಸಿಸಿ ಕುರ್ಚಿ ವಿವಾದದ ಬಗ್ಗೆ ಮಾತನಾಡಬಾರದು. ಮಾತಾಡಿದ್ರೆ ಹೈಕಮಾಂಡ್ ಕಠಿಣ ಕ್ರಮ ಕೈಗೊಳ್ಳಲಿದೆ. ಸಚಿವರು ತಮ್ಮ ವ್ಯಾಪ್ತಿಯಲ್ಲಿ ಏನೇನು ಕೆಲಸ ಮಾಡಿದ್ದಾರೆ, ಪಕ್ಷದ ಸಂಘಟನೆಗೆ ಒತ್ತು ಕೊಟ್ಟಿದ್ದಾರಾ ಇಲ್ವಾ, ಸರಕಾರಕ್ಕೆ ಸಹಕಾರ ನೀಡುತ್ತಿದ್ದಾರಾ ಇಲ್ವಾ, ಇದೆಲ್ಲದರ ಬಗ್ಗೆ ಹೈಕಮಾಂಡ್ ವರದಿ ಕೇಳಿದ್ದು ಉತ್ತರ ನೀಡುವುದಾಗಿ ಎಚ್ಚರಿಕೆ ನೀಡಲಾಗಿದೆ. ಡಿಕೆ ವಿರೋಧಿ ಬಣಕ್ಕೆ ವಾರ್ನಿಂಗ್, ಗುಟ್ಟೇನು? ಎಸ್, ಈಗ ಸದ್ಯಕ್ಕೆ ಡಿಕೆಶಿ ವಿರೋಧಿ ಬಣಕ್ಕೆ ವಾರ್ನಿಂಗ್ ರವಾನೆಯಾಗಿದೆ. ಅದರಲ್ಲೂ ಕೆಪಿಸಿಸಿ ಮೂಲಕವೇ ವಾರ್ನಿಂಗ್ ಕೊಡಿಸಲಾಗಿದೆ. ಕೆಪಿಸಿಸಿ ಕಾರ್ಯಾಧ್ಯಕ್ಷ ಮಂಜುನಾಥ್ ಭಂಡಾರಿ ಮೂಲಕ ವಾರ್ನಿಂಗ್ ಕೊಡಿಸಲಾಗಿದ್ದು, ಡಿಕೆಶಿ ಸೂಚನೆ ಮೇರೆಗೆ ಮಂಜುನಾಥ್ ಭಂಡಾರಿ ಎಚ್ಚರಿಕೆ ನೀಡಿದ್ರ. ಸಚಿವರಿಗೆ ವಾರ್ನಿಂಗ್ ಕೊಡಿಸಿದ್ದೇ ಡಿಕೆನಾ ಅನ್ನೋ ಪ್ರಶ್ನೆಗಳು ಹುಟ್ಟಿಕೊಂಡಿವೆ. ಕೆಪಿಸಿಸಿ ಕುರ್ಚಿ ಅಥವಾ ಸಿಎಂ ಕುರ್ಚಿ ಬಗ್ಗೆ ಮಾತನಾಡಲೇಬಾರದು ಅಂತ ಈ ಹಿಂದೆ ಡಿಕೆಶಿ ಕೂಡ ಒತ್ತಾಯಿಸಿದ್ರು. ಮಲ್ಲಿಕಾರ್ಜುನ್ ಖರ್ಗೆ ವೇಣುಗೋಪಾಲ್ಗೆ ದೂರು ಕೂಡ ಕೊಟ್ಟಿದ್ರು. ಕೆಪಿಸಿಸಿ ಸಾರಥ್ಯದ ಬಗ್ಗೆ ಹೇಳಿಕೆ ನೀಡ್ತಿರೋದು ಒಳ್ಳೆಯದಲ್ಲ, ಪಕ್ಷದ ಇಮೇಜ್ಗೆ ಡ್ಯಾಮೇಜ್ ಆಗ್ತಿದೆ ಅಂತ ದೂರಿನಲ್ಲಿ ಉಲ್ಲೇಖಿಸಿದ್ರು. ಇದನ್ನೆಲ್ಲ ಪರಿಗಣಿಸಿದ ಹೈಕಮಾಂಡ್ ಸಿಎಲ್ಪಿ ಸಭೆಯಲ್ಲಿ ವಾರ್ನಿಂಗ್ ಕೊಟ್ಟರೂ ಸಹ ಜಟಾಪಟಿ ಇನ್ನೂ ನಿಂತಿಲ್ಲ. ಕೆಪಿಸಿಸಿ ಕುರ್ಚಿ ಬಗ್ಗೆ ಸಿದ್ದು ಬಣ ಮಾತಾಡ್ತಾನೇಗಿದೆ. ಇದಕ್ಕೆ ಡಿಕೆ ಕೂಡ ಖಾರವಾಗಿ ಪ್ರತಿಕ್ರಿಯೆ ನೀಡಿದ್ದಾರೆ. ಪಾರ್ಟಿ ವಿಚಾರ ಮೀಡಿಯಲ್ಲಿ ಮಾತಾಡೋದಲ್ಲ, ಏನಾದ್ರು ವೈಯಕ್ತಿಕವಾಗಿ ಯಾರು ಬೇಕಾದ್ರೂ ಮಾತಾಡಲಿ, ಅಧ್ಯಕ್ಷ ಹತ್ರ ಮಾತಾಡಲಿ, ರಾಹುಲ್ ಗಾಂಧಿ ಹತ್ರ ಮಾತಾಡಲಿ, ನನ್ನ ಹತ್ರ ಬಂದು ಮಾತಾಡಲಿ, ಚೀಫ್ ಮಿನಿಸ್ಟರ್ ಹತ್ರ ಮಾತಾಡಲಿ, ಏನು ಬೇಕಾದ್ರೂ ಮಾತಾಡಲಿ. ಇದು ನಾನು ಒಂದು ಪಾರ್ಟಿದಲ್ಲಿ ಹೇಳ್ತಾ ಇರೋದು. ಈಗ ನೀವು ಸ್ಥಾನ ನನಗೆ ಏನೋ ಸ್ಥಾನ ಬೇಕು ಅನ್ನೋ ನೀವು ನನಗೆ ಕೊಡ್ತೀರಾ? ನೀವು ಕೊಡ್ಸೋಕ್ಕಾಗೋದಿಲ್ಲ. ಇಲ್ಲ ಎಲ್ಲರೂ ಅಂಗಡಿಯಲ್ಲಿ ಏನಾದ್ರು ಸಿಗ್ತದ ಈ ಸ್ಥಾನಗಳು? ಅವರವರ ಶ್ರಮ ಫಲ ಎಲ್ಲ ಗಮನದಲ್ಲಿಟ್ಕೊಂಡು ಒಂದು ಪಕ್ಷಕ್ಕೆ ಯಾವುದೇ ಪಾರ್ಟಿಲಾಗಲಿ ಒಂದು ಸ್ಥಾನಗಳನ್ನ ಕೊಡ್ತಾರೆ. ಸೊ ಅಷ್ಟು ಗೊತ್ತೇ ಹೊತ್ತು ನನಗೆ ಬೇರೆ ಚರ್ಚೆಯಲ್ಲಿ ನೀವು ಸುಮ್ಮನೆ ಅವ್ರ ಹೆಸರುಗಳು ಒಂದಷ್ಟು ಬರಲಿ ಅಂತ ಅಂದ್ಬಿಟ್ಟು ಕೆಲವರೆಲ್ಲ ಹೇಳಕ್ಕೆ ಪ್ರಯತ್ನ ಮಾಡ್ಬೋದು ಹೊತ್ತು ನಾನು ಇವತ್ತು ನಮ್ರತೆಯಿಂದ ಮಾಡ್ತಾ ಇದ್ದೀವಿ. ಭಾಳ ಶ್ರಮಪಟ್ಟು ಈ ಪಕ್ಷನ ಡಿ.ಕೆ. ಶಿವಕುಮಾರ್ ಎಲ್ಲ ತಂದಿರೋನು. ಎಲ್ಲ ಕಾರ್ಯಕರ್ತರು ಮತದಾರರು ನಮ್ಮ ಮೇಲೆ ಅಪಾರವಾದಂಥ ನಂಬಿಕೆ ಇಟ್ಕೊಂಡು ತಂದಿದ್ದಾರೆ. ಈ ಪಕ್ಷ ಉಳಿಸ್ಕೋಬೇಕು, ಉಳಿಸ್ಕೊಳ್ತೀವಿ. ಕೆಪಿಸಿಸಿ ಮತ್ತು ಸಿಎಂ ಕುರ್ಚಿ ವಿಚಾರವಾಗಿ ಮಾತನಾಡಿರೋ ಕೆಲವರಿಗೆ ನೋಟಿಸ್ ಜಾರಿಯಾಗಿದೆ. ನೋಟಿಸ್ ಜಾರಿ ಬಗ್ಗೆ ಸತೀಶ್ ಜಾರಕಿಹೊಳಿ ಹಾಗೂ ತಿಮ್ಮಾಪುರ್ ಹೇಳಿರೋದು ಹೀಗೆ. ಕೊಡುವಂಥದ್ದೇನಿಲ್ಲ, ಕೊಡ್ತೀವಿ, ಅದಕ್ಕೇನು ಉತ್ತರ ಬಂದರೆ ಏನು ಭಾಳ ದೊಡ್ಡ ನೋಟಿಸ್ ಕೊಟ್ಟರೆ ಏನು ಭಾಳ ದೊಡ್ಡ ಆಗತ್ತೆ. ಕೊಟ್ಟುವಂಥ ಅವ್ರಿಗೆ ಅಧಿಕಾರ ಇದೆ, ಕೊಟ್ಟಿದ್ದೀವಿ. ನಾವೇನು ಹೇಳಿದ್ದೀವಿ, ನೀವೇನು ಕೇಳಿದ್ರಿ, ಪ್ರೆಸೆಂಟೇಷನ್ ಆಗಿದ್ದು ಬೇರೆ ಇದೆ. ಅದಕ್ಕೆ ನಿಮಗೆ ನೋಟಿಸ್ ಕೊಟ್ಟ ತಕ್ಷಣ ಏನೋ ಅನಾಹುತ ಆಗೋಲ್ಲ. ಅಧ್ಯಕ್ಷ ಉತ್ತರ ಕೊಡ್ತೀವಿ. ನಮ್ಮ ವರ್ಷನ್ ಭಾಳ ಸ್ಪಷ್ಟ ಇದೆ. ಯಾರಿಗೆ ನೋವು ಹೋಗಂಗೂ ನಮ್ಮ ಹೇಳಿಕೆಗಳು ಇರೋಲ್ಲ. ಅದು ವಿರೋಧ ಪಕ್ಷ ಇರ್ಬೋದು, ನಮ್ಮ ಪಕ್ಷ ಇರ್ಬೋದು, ಯಾರಿಗೂ ಕೂಡ. ನಾನೇನು ಪಕ್ಷಕ್ಕೆ ಹಾನಿ ಆಗ್ತಕ್ಕಂಥ ಯಾವುದೇ ವಿಚಾರಗಳನ್ನ ನಾನು ಎಕ್ಸ್ಪ್ರೆಸ್ ಮಾಡಿಲ್ಲ. ಒಂದು. ಎರಡನೇದು, ಪಕ್ಷದ ಶಿಸ್ತಿನ ಸಿಪಾಯಿ.
ಪಕ್ಷದ ಆದೇಶವನ್ನು ಪಾಲನೆ ಮಾಡ್ತೇನೆ. ನಾಯಕತ್ವ ವಿಚಾರ ಯಶಸ್ವಿಯವರು ಒಪ್ಪಬೇಕು. ನಾಯಕತ್ವದಲ್ಲಿ ಶಾಸಕಾಂಗ ಪಕ್ಷದ ನಾಯಕ ಆದಾಗ ಮಾತ್ರ ಆಗತ್ತೆ. ನಾನು ಅದನ್ನೇ ಹೇಳಿದ್ದೀನಿ. ನಾನೇನು ಬೇರೆ ಹೇಳಿಲ್ಲಲ್ಲ. ನಾನೇನು ಮುಖ್ಯಮಂತ್ರಿ ಆಗಿಬಿಡ್ತೀವಿ ಅಂತ ಹೇಳಿಲ್ಲ. ಇದು ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆ ಆಗಬೇಕು, ಅದು ಶಾಸಕರಲ್ಲಿ. ಅದಕ್ಕೆ ಆಶೀರ್ವಾದ ಹೈಕಮಾಂಡದ ಬೇಕು. ಹೈಕಮಾಂಡ್ ಏನು ಹೇಳುತ್ತೆ ಅದಕ್ಕೆ ನಾನು ಒಪ್ಪಿಗಿದೆ ಅಂತ ಮಾತು ಹೇಳಿದ್ದೀನಿ. ನಥಿಂಗ್ ರಾಂಗ್. ನಾನು ಹೈಕಮಾಂಡನ್ನೇ ಹೇಳಿದ್ದೀನಿ. ಸತೀಶ್ ಜಾರಕಿಹೊಳಿ ಮಾತಾಡಿದ್ದು ತಪ್ಪಾ ಸರಿನಾ? ಗೃಹ ಸಚಿವ ಪರಮೇಶ್ವರ್ ಏನ್ ಹೇಳ್ತಾರೆ ಕೇಳಿ. ಸ್ವಾಭಾವಿಕವಾಗಿ ಅವರು ಅಧ್ಯಕ್ಷರಿದ್ದಾರೆ ಮತ್ತು 2 ಭಾಳ ದೊಡ್ಡ ಖಾತೆಗಳಿದ್ದಾವೆ. ಅದಕ್ಕೋಸ್ಕರ ಅವರಿಗೆ ಬದಲಾಯಿಸಿ ಬೇರೆಯವ್ರನ್ನ ಮಾಡಬೇಕು ಅಂಥೇಳಿ ಕೇಳ್ತಾರೆ, ಸಹಜವಾಗಿ ಕೇಳ್ತಾರೆ. ನಾನು ಅಧ್ಯಕ್ಷ ಇರುವಾಗ ಇದೇ ಪರಿಸ್ಥಿತಿ ನನಗೂ ಬಂದಿತ್ತು. ಆಗ ನಾನು ಪಕ್ಷಕ್ಕೆ ಆ ಪ್ರಾಮುಖ್ಯತೆಯನ್ನು ಕೊಟ್ಟು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದೆ. ಹಾಗಾಗಿ ನನಗೂ ಅದನ್ನೇ ಕೇಳಿದರು ಅವರು, ನೀವು ಆಯ್ಕೆ ಮಾಡ್ಕೊಳ್ಳಿ, ಇಲ್ಲ ಮಂತ್ರಿ ಆದರೂ ಆಯ್ಕೆ ಮಾಡ್ಕೊಳ್ಳಿ, ಇಲ್ಲ ನೀವು ಅಧ್ಯಕ್ಷಗಿರಿ ಆಯ್ಕೆ ಮಾಡ್ಕೊಳ್ಳಿ. ನಾನು ಅಧ್ಯಕ್ಷ ಆಗಿ ಮುಂದುವರಿತಾನೆ ಅಂಥೇಳಿ ನಾನು ಮಂತ್ರಿಗೆ ರಾಜೀನಾಮೆಯನ್ನು ಕೊಟ್ಟಿದ್ದೆ. ಈಗ ಅದನ್ನೇ ಬಯಸ್ತಾರೆ. ಯಾಕಂದರೆ ಅವ್ರಿಗೂ ಒತ್ತಡ ಅಲ್ಲ, 2 ದೊಡ್ಡ ಖಾತೆ ಇದೆ ಮತ್ತು ಪಕ್ಷ ಸಂಘಟನೆ ಕೂಡ ಭಾಳ ದೊಡ್ಡ ಜವಾಬ್ದಾರಿ. ಅದು ತೀರ್ಮಾನ ಹೈಕಮಾಂಡ್ನವರು ಏನು ಮಾಡ್ತಾರೆ ನೋಡಬೇಕು. ರಾಜ್ಯ ಕಾಂಗ್ರೆಸ್ ನಾಯಕರ ಜಟಾಪಟಿ ಜೋರಾಗಿದೆ. ಹೈಕಮಾಂಡ್ ಮಾತು ಯಾರೂ ಕೇಳ್ತಿಲ್ಲ. ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ಹಳಿ ತಪ್ಪಿತ ಅನ್ನೋ ಅನುಮಾನಗಳು ಮೂಡುತ್ತಿವೆ. ವರಿಷ್ಠರ ಸೂಚನೆಯಂತೆ ಮತ್ತೊಮ್ಮೆ ಶುಕ್ರವಾರ ರಣದೀಪ್ ಸಿಂಗ್ ಸುರ್ಜೇವಾಲಾ ರಾಜ್ಯಕ್ಕೆ ಬರಲಿದ್ದು ಸಚಿವ ಸತೀಶ್ ಜಾರಕಿಹೊಳಿ ಜೊತೆ ಕೆಲವು ಚರ್ಚೆ ನಡೆಸುತ್ತಾರೆ. ಬೆಳಗಾವಿಯಲ್ಲೇ ಈ ಚರ್ಚೆ ನಡೆಯಲಿದ್ದು ಸುರ್ಜೇವಾಲಾ ಸಂಧಾನ ವರ್ಕೌಟ್ ಆಗುತ್ತಾ ಇಲ್ವಾ, ಇಲ್ಲ ಸಾಹುಕಾರ್ ಸಮರ ಮುಂದುವರಿಯುತ್ತಾ ಕಾದು ನೋಡಬೇಕಿದೆ.